ನಿಲ್ಲಿ ನಿಲ್ಲಿ ಮುಂದಕ್ಕೆ ಹಣ್ಣಿಗೆ ಕೈ ಹಾಕಿದ್ಯಾಕೆ? ಹಣ್ಣಿರುವುದ್ಯಾಕೆ? ತಿನ್ನುವುದಕ್ಕೆ. ಅದಕ್ಕೆ ಕೈ ಹಾಕಿದ್ದು. ಕೇಳಿ ಕೊಯ್ಬೇಕಿತ್ತು. ಯಾರಿರ್ಲಿಲ್ಲ, ನಾನಿದ್ದೆ. ಗೊತ್ತಾದ್ದೀಗ. ಉಪವನ ಯಾರದ್ದು ಗೊತ್ತಿಲ್ಲ. ಇಲ್ಲಿ ಯಾರಿದ್ದೀರಿ ಅಂತ ಕೂಗಿ ಕರೆಯಬೇಕಿತ್ತು. ಯಾಕಯ್ಯ? ಎಂತ ಉಪವನ ನಮ್ಮದ್ದು, ದೊಣ್ಣೆರಾಯನ ಅಪ್ಪಣೆಯು ಅಂತ. ಹಾಳು ಹೆಚ್ಚು ಮಾತಾಡಿದ್ರೆ ಹಣ್ಣಿಗೆ ಕೈ ಹಾಕಿ ನಿನ್ನ ಕೈಯನ್ನು, ಇಲ್ಲಿಗೆ ಬಂದ ನಿನ್ನ ಕಾಲನ್ನು ಕೂಗಬೇಡ್ವಾ? ನೀನು ಕೂಗಿದ್ರಲ್ಲ ಹೆದರುವವ ನಾನಲ್ಲ. ಯಾಕೆ ಬೊಬ್ಬೆ ಹೊಡಿತಾ ಸಾಯ್ತ? ಇವ್ ಕೂಗುದೊಂದು ಕೇಳ್ತದೆ, ಬಾಯಲ್ಲಿ ಕಣ್ಣಲ್ಲಿ ಯಾವುದು ಗೊತ್ತಾಗುದಿಲ್ಲ. ತಪ್ಪಾಯ್ತು ಅಂತ ಕಾಲು ಹಿಡಿ. ತಪ್ಪಾದ್ರಲ್ವಾ? ಎಂತದ ಮಾಡಿದ ತಪ್ಪೆ ಅಲ್ಲ, ಇವ್ ಮಾತಾಡಿದ ಮೇಲೆ ಜೀವ ಉಂಟು ಅಂತ ಗೊತ್ತಾಯ್ತು. ನೀನೇನು ಬೋತ್ವ ಪ್ರೇತ್ವ? ಯಾರ್ಯಾರು ನಾನು ಯಾರು ಅಂತ ನನಗೆ ಗೊತ್ತು. ಹೌದಾ? ಹಣ್ಣಿಗೆ ಕೈ ಹಾಕಿದಾಕೆ ಕೇಳಿದೆ. ಕಾಲು ಹಿಡಿತೀಯ? ಅಲ್ಲ, ಕೈ ಮುರಿಬೇಕಾ? ನೋಡು, ಪ್ರಕೃತಿ ದತ್ತವಾಗಿ ಬೆಳೆದ ಹಣ್ಣು ನಾವು ಬೆಳೆಸಿದ್ದು. ನಾನೇನ್ ಹಾಳು ಮಾಡ್ಲಿಲ್ಲ, ತಿನ್ನಬೇಕು ಅಂತ ಆಸೆ ಪಟ್ಟೆ. ಕೇಳಬೇಕಿತ್ತು. ನೋಡ, ಈಗ ಆಗಿ ಹೋಯ್ತು. ಮತ್ತೆ ಇದಕ್ಕೆ ಮತ್ತೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ನಿನ್ನ ಹಿಡಿದು ಬಡಿ. ಕಾಲು ಹಿಡಿಯುವುದಾ? ಹೌದಾ? ಬಡಿತಾನೆ, ಗೊತ್ತುಂಟು. ಬಾರ. ಜೀವ ಬಿಡು. ಜೀವ ಬಿಡು. ಯಾರ ಜೀವ ಬಿಡುವುದು? ನನ್ನ ಜೀವ ನಿನ್ ಕೈಲುಂಟು. ಜೀವ ಬಿಡು. ಜೀವ ಬಿಡು. ಹೌದಾ? ಸತ್ತ ನಿಮ್ಮೆಣ್ಣು ಕೈಯ, ನಿಮ್ಮೆಣ್ಣು ಕೈಯ. ಎಂತದ? ನಿಮ್ಮೆಣ್ಣು ಕೊಯ್ಬೇಡ. ನಿಂಬೆಹಣ್ಣು? ನಿಂಬೆಹಣ್ಣು? ನಿಮ್ಮೆಣ್ಣು ನಿಮ್ಮೆಣ್ಣು ನಿಂಬೆಹಣ್ಣ? ಕೊಯ್ಬೇಡ. ಕೊಯ್ಯುವುದಿಲ್ವಾ? ಅದಕ್ಕೆ ಹುಳಿ ಉಂಟು. ಆಯ್ತು, ಹೆಚ್ಚುಂಟು. ನಿನಗೆ ಹೆಚ್ಚಿದ್ದರಿಂದ ಕಡಿಮೆ ಆಯ್ತು. ಈಗ ಗೊತ್ತಾಯ್ತಾ? ಇನ್ನು ಹೆಚ್ಚು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ. ಆಯ್ತಾ? ಏಯ್, ನೀನಲ್ಲ, ನಿನ್ನೊಟ್ಟಿಗೆ ಇನ್ನೊಬ್ಬ ಜನ ಇದ್ರು ನಾನು ಹೆದರ್ಲಿಕ್ಕಿಲ್ಲ. ನೋಡು, ಮಾಡಿದ್ದು ಅಪರಾಧ ಆಯಿತು ಅಂತ ನೀನು ಮತ್ತಿನ್ ಯಾರಿಗೆ ಹೇಳಿದ್ರು ನಾನು ಹೆದರುವುದಿಲ್ಲ. ಅಪರಾಧಿ ನಾನಲ್ಲ. ಮತ್ತೇನು ಯಾರು ಬಂದ್ರು ಕೇಳಲಿಕ್ಕೂ ಇಲ್ಲ. ಗೊತ್ತಾಯ್ತಾ? ಪೆಟ್ಟು ಕಟ್ಟು ಹೋಗಿ ನಮ್ಮ ಅಪ್ಪನಿಗೆ ಹೇಳಬೇಕು. ಇದಾ ಸರಿ? ವನರಕ್ಷಕ ನೀನು. ಹೌದು. ನಮ್ಮ ಅತ್ತಿಗೆ ಗುಣವಾಗಿ ಅಲ್ಲೇ ಇರಬೇಕಾದವ. ಇಲ್ಲಿಗೆ ಬಂದೆ. ಖಾಳೋ ತುಲ ಶೀಲನಿ ಬಲಿದೋ ಕೇಳು. ಖಾಳೋ ತುಲ ಶೀಲನಿ ನೊಲಿದು ಕೇಳು. ಖಾಳೋ ತುಲ ಶೀಲನಿ ನೊಲಿದು ಕೇಳುವೆನು ಬಹು ಲೀಲೆಯ ಲಾಲಿಸೋ. ಹೌದಾ? ಕೇಳುವೆ ನಾ ಹೊಸ ಲೀಲೆಯ ಲಾಲಿಸೋ.
ಕೇಳು ಕಳಕುಲಶೀಲ ನೀನುಲಿದು ಕೇಳು ಕಳಕುಲ ಚೀಲ ನೀ ಹೊಲಿದು. ಯಾವ್ದಲ್ಲಿ ಹೊಲಿಯುವುದ? ಅಯ್ಯೋ, ಕಳಕುಲ ಚೀಲ ನೀ ಹೊಲಿದು. ಶೀಲ ನೀನು ಹೊಲಿಯುದು? ಹೌದು. ಏನು ಒಡೆಯ, ಹಾ, ನಾನು ಉಪ್ಪು ಅನ್ನದಲ್ಲಿದ್ದವನು. ಉಪ್ಪನ್ನ ನಿಮ್ಮ ಉಪ್ಪು ಅನ್ನದಲ್ಲಿದ್ದವನು. ಅದ್ರೊಳಗೆ ಇದ್ದವನ? ಅಲ್ಲೇ ನಮ್ಮ ಉಪಮನದಲ್ಲಿ. ಹೌದು. ಏನು? ಓ ಘಟ್ಟದ ಗುಜ್ಜ. ಪ್ರಭು, ಯಾವ್ದು ಗುಜ್ಜ? ತಮ್ಮ ಹೆಸರು ಘಟ್ಟದ ಗುಜ್ಜ. ಪ್ರಭು, ಘಟೋತ್ಕಚ. ಒಡೆಯ, ಹೊಸ ವಾರ್ತೆ ಒಂದುಂಟು, ಕೇಳಬೇಕು. ಏನು ಹೇಳು? ಚಿನ್ನನೋರ್ವನು ಬಂದು ಹೆಣ್ಣನು ಕರಕೊಂಡು, ಚಿನ್ನನೋರ್ವನು ಬಂದು ಹೆಣ್ಣನು ಕರಕೊಂಡು, ಚಿನ್ನನೋರ್ವನು ಬಂದು ಹೆಣ್ಣನು ಕರಕೊಂಡು, ಹೆಣ್ಣನು ಕರಕೊಂಡು, ಬಣ್ಣದ ರಥವೇದು ತಿನ್ನ ಗರ್ವದೊಳು, ಬಣ್ಣದ ರಥವೇದು, ಬಣ್ಣದ ರಥವೇದು, ಬಣ್ಣದ ರಥವೇದು, ಬಣ್ಣದ ರಥವೇದು ತಿನ್ನ ಗರ್ವದೊಳು, ಬಣ್ಣದ ರಥವೇದು ತಿನ್ನ ಗರ್ವದೊಳು, ಕೇಳು ಕೇಳು ಖಳಕುಲಶೀಲ ನೀಲುದು. ಒಡೆಯ, ಮತ್ತೆ ಉಪವನದಲ್ಲಿ ನಾನಿರುವ ಹೊತ್ತಿನಲ್ಲಿ ಒಬ್ಬ ಸಣ್ಣ ಹುಡುಗ ಬಂದ. ಸಣ್ಣ ಹುಡುಗ? ಹೌದಪ್ಪ, ಸಣ್ಣ ಹುಡುಗ ಬಂದಿದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ದುಂಡು ಹೆಣ್ಣು ಉಂಟು. ಒಬ್ಬಳು ಹೆಣ್ಣು, ಸಣ್ಣ ಹುಡುಗ, ಒಂದು ಮಗುವನ್ನ ಕರೆದುಕೊಂಡು ಬಂದಿದೆ. ಹೌದು ಹೌದು. ಅಷ್ಟೇ ಅಲ್ಲ, ಅವರು ಕಾಲಲ್ಲಿ ನಡ್ಕೊಂಡು ಬರಲಿಲ್ಲ. ಮತ್ತೆ ಅಂದ್ರೆ ಇದು ಬಣ್ಣದ ರಥ. ರಥ ತೇರು. ಹೌದು ರಥ. ರಥ ಯಾರಿ ಬಂದಿದ್ದಾರೆ? ಶ್ರೀಮಂತರ ಮಕ್ಕಳು ಇರುವುದಕ್ಕೆ ಅನುಮಾನ ಇಲ್ಲ. ಸತ್ಯವೇ ಹೌದು. ಅಷ್ಟೇ ಅಲ್ಲ, ಅವರು ಬಂದು 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 ಉಪವನದಲ್ಲಿ ಬಂದದ್ದು ಮಾತ್ರ ಅಲ್ಲ, ನಮ್ಮ ಹಿಡಂಬ ವನವನ್ನ ಪ್ರವೇಶ ಮಾಡಿದ್ರು. ಅಷ್ಟೇ ಅಲ್ಲ, ಬಂದು ಏನು ಮಾಡಿದ್ರು? ಮಾಗಿದ ಹಣ್ಣಿಗೆ ಕೈ ಹಾಕಿದ್ರು. ಹಣ್ಣು ಹಸಿವೆ ಆದಿರ್ಬೇಕು. ಏನ ಹೋಗ್ಲಿ ಬಿಡು, ತಿಂದ್ಕೊಂಡು ಹೋಗ್ಲಿ. ಹಣ್ಣಿಗೆ ಕೈ ಹಾಕಿದ್ದು ಮಾತ್ರ ಅಲ್ಲ, ನಾವು ನೋಡ್ತಾ ಇದ್ದೆ, ಹಣ್ಣು ಕೊಯ್ದು ತಿನ್ನುವ ಜೊತೆಗೆ ಕಾಯನ್ನು ಕೊಯ್ದು ಬಿಸಾಡಿದ್ರು. ಆಗ ತಡ ಮಾಡಲಿಲ್ಲ. ನೋಡ್ಯಾ, ರಕ್ಷಕನಾಗಿ ಇಟ್ಟಿರುವಂತ ನೀನು ಹೋಗಿ ಕೇಳಿಲ್ವಾ? ಕೇಳಿದ್ದು ಮಾತ್ರ ಅಲ್ಲ, ತಡ ಮಾಡ್ಲಿಲ್ವಾ? ತಡದರಮ್ಮನು ಬಂದು ಕೆಡುಗು ತಟ್ಟಿದ, ತಡೆದ ಎಮ್ಮನು ಕೊಂದು, ತಡೆದ ಎಮ್ಮನು ಕೊಂದು ಕೆಡುಗು ತಟ್ಟಿದ ನೋಡು, ಕೆಡುಹು ಅಟ್ಟಿದ ನೋಡು, ಕೊಡುಹು ತಟ್ಟಿದ ನೋಡು, ನುಡಿವೆ ಏನವನುರು ಕಡುಗಲಿತನವ, ನುಡಿವೆ ಏನವನುರು ಕಡುಗಲಿತನವ, ಕೇಳು ಖಳಕುಲಶೀಲ ನೀನುಲಿದು. ಒಡಿಯ ಒಡಿಯ, ಹೋಗಿ ತರದೆ. ತರದ್ದು ಮಾತ್ರ ಅಲ್ಲ, ಯಾರು ನೀನು ಏನು ಅಂತ ಕೇಳಿದೆ. ಹೌದಾ? ಹುಡುಗ ಸುಮ್ಮನೆ ಬಿಡ್ಲಿಲ್ಲ. ಏನು ಮಾಡಿದ? ನಮ್ಮನ್ನ ಬಡಿದು ಕೆಡವಿ ಕುಟ್ಟಿ ಮೆಟ್ಟಿ ಅಷ್ಟಿದ್ದಾನೆ. ಅಷ್ಟೇ ಅಲ್ಲ, ಹುಡುಗ ಸಾಮಾನ್ಯದವನಲ್ಲ. ಅಡಿಯ ಹುಡುಗನ ತೇಜಸ್ಸು ಅಂದ್ರೆ ಇದು
ಯಾವ್ದದು? ಇದು ಸೋಮನ ತೇಜ ಸೋಮ ರೂಪದಲ್ಲಿ ನಿಮ್ಮ ಇವ ಕಾಮ, ಹಾ ಆಮೇಲೆ ಬಲದಲ್ಲಿ ಹಾ ನಿಮ್ಮ ಅಪ್ಪ ಭೀಮ. ಚರವನುಡೆಯನ್ನು ಕೇಳು ಕಂಗೊಳ ಉಡೆಯ ಸೂಸುತ್ತ ಪ್ರಳಯ ಕಾಲದ ಹರಮಂತ್ಯ. ನಿನ್ನ ಮಾತನ್ನ ಕೇಳಿ ನೇರವಾಗಿ ಹೋಗಿ ಹುಡುಗಿನ ಮೇಲೆ ಯಾರಿಗೆ ಬಿಡ್ಲೆ? ಆದಿತ್ತು ಹೋಗುವ. ನೀನು ಹೇಳುತ್ತೀಯ ಭೀಮನ ಹಾಗೆ, ಹೌದಪ್ಪ, ಸೋಮನ ಹಾಗೆ, ಹೌದು, ಕಾಮನ ಹಾಗೆ. ಹಾಗೆ ಆದ್ರೆ ಅದೇ ಪ್ರಧಾನ ಅಲ್ವಲ್ಲ. ಮತ್ತೆ ನೀನು ಆಡಿದ್ದೇ ಪ್ರಧಾನ ನಂಬಿ ಹೋದೆ, ಹೌದೇ ಅಲ್ಲಿ ಅನರ್ಥದ ಪರಂಪರೆ ಆದಿತ್ತು. ಹಾ, ಹಾ. ಹಾಗಾಗಿ ಹೌದು. ಆ ಹುಡುಗರನ್ನು ನೋಡ್ತಾರೆ, ಹಾ. ಮಾತಾಡ್ತಾರೆ, ಮಾತಾಡ್ತೀನಿ. ಆಮೇಲೆ ವಿಚಾರ ಮಾಡೋಣ. ಹೇಳು. ಆದಿತ್ತು ಯಾರೆಲ್ಲ ನಿನ್ನಯ ಬೆಸರ ಯಾರು ನೀ ಯಾರು ಯಾರೆಲ್ಲ ನಿನ್ನಯ ಬೆಸರೇ ನಿರುತಿ ಊರಾಬುದು ನೀ ಯಾರ ಕುಮಾರ ಊರಾಬುದು ನೀ ಯಾರ ಕುಮಾರ ನಾರಿಯು ನಾನಿ ಮಣಾರಿ ಬಿಬಿ ಹೋರನ ನೀ ವೈದ್ಯಕ್ಕೆ ಪ್ರವೇಶ ಮಾಡಿದೆಯಲ್ಲ, ನಿನ್ನ ಸಂಬಂಧವಾಗಿ ಕುತೂಹಲ ಏನು? ನೀನ್ ಯಾರು? ಎಲ್ಲಿಯವ? ಯಾವ ಊರು? ನಿನ್ನ ಮಾತಾಪಿದರೆ ಯಾರು? ಯಾಕೆ ಮತ್ತೆ ಎಂಬುದನ್ನು ಹೇಳು. ಯಾರು ನಾದರೇನು ಯಾರು ನಾದರೇನು ಎನ್ನೋ ಶೌರ್ಯ ತೋರು ಎನ್ನೋ ಶೌರ್ಯ ತೋರು ಇತ್ತ ಬಂದೆ ಯಾಕೆ ಕೇಳು ನಾನು ನನ್ನ ಪರಿಚಯವ? ಹೌದು. ಹೇಳಲಿಕ್ಕಿಲ್ಲ. ಕೇಳಿದವರಿಗೆಲ್ಲ ಪರಿಚಯ ಹೇಳುವುದು ನನ್ನ ಅಭ್ಯಾಸ ಅಲ್ಲ. ಕಂಡವರಿಗೆ ಹೇಳ್ತಾ ತಿರುಗುವುದೂ ಇಲ್ಲ. ನಾನು ಯಾರಾದ್ರೂ ನಿನಗೇನು? ಏನಯ್ಯ ಸಂಸ್ಕಾರ ಮತ್ತು ಮಾತು ನಿನ್ನಲ್ಲಿಲ್ಲ. ಆದ್ರೆ ನಾನೇನು? ನನ್ನ ಎದುರು ನೀನೇನು? ಹೊಸ ಮಗನಾಗಿಗೆ ನೋಡಲು ಪ್ರಯತ್ನದಿಂದ ತೋಂತ ದಿಕ್ಕು ತಕತೈ ತಯತ್ತ ದಿನ ತೋಂತ ದಿಕ್ಕು ತಾಧಿ ತೋಂತ ದಿಕ್ಕು ತಕತೈ ತಯತ್ತ ದಿನ ತೋಂತ ದಿಕ್ಕು ತಾಧಂ ತರಗಳ ತಾಂ ತಯ್ಯ ದಿನ ತಾನ್ ಹೊಸು ಮಗನಾಗಿಯೇ ನೀ ಹೊಸು ಮಗನಾಗಿಯೇ ಹೊಸು ಮಗನಾಗಿಯೇ ಹೊಸು ಮಗನಾಗಿಯೇ ನೋಡಲು ಎನ್ನಸುಗೆಯ ತಾಳುವೆ ಇನ್ನೆಂತು ಎನ್ನಸುಗೆಯ ತಾಳುವೆ ಇನ್ನೆಂತೋ ಹೊಸು ಮಗನಾಗಿಯೇ ನೋಡಲು ಎನ್ನಸುಗೆಯ ತಾಳುವೆ ಇನ್ನೆಂತೋ ಬಿಸಿನತ್ತರ ಎಳೆಯ ಹುಡುಗ ತಪ್ಪೇನು ಮಾಡಲ್ಲ. ಯಾಕೆಂದ್ರೆ ಉತ್ತಮ ಅಂತ ಮನತದಲ್ಲಿ ಹುಟ್ಟಿದವರೇ ಆದ್ರೆ ಪರಿಚಯ ಕೇಳಿದಾಗ ಸಮರ್ಥ ಅಂತ ಉತ್ತರ ಇಡಬೇಕು. ಅದನ್ನು ಕೊಡ್ಲಿಲ್ಲ ಅಂತ ನಾವು ತಿರುಗಿ ಬಿದ್ದರೆ ಆಗ್ತದ. ಸಣ್ಣ ಹುಡುಗ ಹಾಲು ಹಸುಳಿ ಆಗಿರುವ ನಿನ್ನ ಮೇಲೆ ಪರ್ವತ ಪ್ರಾಣ ಎರಗಿದ್ರೆ ನಿನ್ನ ಜೀವನ ಉಳಿಯಿತು. ಆದ್ದರಿಂದ ಹಿತವಾಗಿ ಹೇಳ್ತೇನೆ, ನಡೆಯಲಿಲ್ಲ. ಕೂಗಲಾಟ ಸುಮ್ಮನೆ ಕೂಗಲಾಟ ಸುಮ್ಮನೆ ನೀನೀಗ ದೈತ್ಯ ಶಾಖ ನಾವು ಬಲ್ಲವಾಗಿಲ್ಲ. ನಿನ್ನ ಕೂಗುವಿಕೆಗೆಲ್ಲ ಭಯ ಪಡುವವ ನಾನಲ್ಲ. ಈ ಅರಣ್ಯದ ಮಧ್ಯದಲ್ಲಿ ನನ್ನನ್ನು ಅಡ್ಡಾಯಿಸಿ ಪ್ರಶ್ನಿಸುತ್ತಾ ಇದ್ದೀಯಲ್ಲ, ನಿನ್ನ ವಿಷಯದಲ್ಲಿ ನನಗೊಂದು ಅನುಮಾನ ಉಂಟು. ಏನದು? ಕೇಳಿದ್ದೇನೆ ನಾನು. ಯಾವುದು? ಕೆಲವರು ದ್ರವ್ಯವನ್ನ ಆಭರಣವನ್ನ ದೋಚುವುದಕ್ಕೆ ಹೀಗೆ ಅಡ್ಡಾಯಿಸುವರು ಇರ್ತಾರಂತೆ. ಭಯೋತ್ಪಾದಕರು. ಹೌದು. ಹಾಗಾಗಿ ಅವರಲ್ಲಿ ಬಹುಶಃ ನೀನು ಯಾವುದೋ ಒಂದು ಜಾತಿ ಕಳ್ಳನಿರ್ಬೇಕು. ಕಳ್ಳನೇನೋ ಹೋಗದ
ಮಾತು ಉತ್ತಮ್ ತಮ್ ನದಿ ತಮ್ ತೈಕುತ್ತಮ್ ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಹೋಗಾದರೆ ನಾ ಕಳ್ಳ ನೀನು ಕಳ್ಳ ನೀನು ಕಳ್ಳ ನೀನು ಹೋಗಾದರೆ ಒಳ್ಳೆದಾಗಿದೆ ಈ ಮಾತು ಒಳ್ಳೆದಾಗಿದೆ ಈ ಮಾತು ಕಾಗೆಗಳಿಗೆ ಬಳ್ಳು ಕಾಗೆಗಳಿಗೆ ಗುರಿಯಾದೆಲು ಕಂದ ಬಳ್ಳು ಕಾಗೆಗಳಿಗೆ ಬಳ್ಳು ಕಾಗೆಗಳಿಗೆ ಗುರಿಯಾದೆಲು ಕಂದ ಏನು ನಿನ್ನ ಮಾತನ್ನ ಕೇಳಿದಾಗ ನಮ್ಮ ನಗು ಬರ್ತದೆ. ಯಾಕೆ? ಕಾಳೇನು ಮಲ್ಲೆಯ ಬುದ್ಧಿ ಇಲ್ಲ. ವಿಚಾರ ಹೇಳಿ. ಕಳ್ಳ 3 ವಿದ್ಯೆ ಕಳ್ಳಿದ್ದಾರೆ. ದರೋಡೆಕೋರರು. ಹೌದು. ಹೇಳಿ ಕೇಳಿ. ಮತ್ತೊಬ್ಬರಿಗೆ ಗೊತ್ತಿರದೆ ನೇರವಾಗಿ ಮನೆ ನುಗ್ಗಿ ಅಪಹಾರ ಮಾಡುವವರು. ಹೌದಾ? ದಾರಿಯಲ್ಲಿ ಅಡ್ಡಯಿಸಿ ದೋಚುವವರು. ಹೌದು. ಆ 3ರಲ್ಲಿ ನಾನೊಬ್ಬ ತೆಗೊಂಡೆ. ಹೌದು. ಆಭರಣ ನನಗೆ ಬೇಕೇನೋ ಬೇಕು ಅಂತಾದ್ರೆ ನಿನ್ನಲ್ಲಿ ನಾನು ಮಾತಾಡ್ತೇನೆ, ಬಡಿಯುತ್ತೇನೆ, ಕೊಂಡು ಹೋಗ್ತೇನೆ. ಅದನ್ನು ಬಿಟ್ಟು ಅಪಾರ್ಥವನ್ನ ಎಳೆಸುತ್ತಿರುವ ನಿನಗೆ ಎಚ್ಚರಿಕೆ ಧ್ವನಿ ಯಾವುದು ಗೊತ್ತಾ? ಏನು? ಇಲ್ಲಿಂದ ಮನೆಗೆ ಹೋಗುದು ಒಳ್ಳೆಯದು. ಮನೆಗೆ ಹೋಗುದು. ಶರದ ಮೊನ್ನೆಯಿಂದ ತೋರ್ಪೆ ಎನ್ನುತ್ತಲೇ ಎಂದನು ಏನೇ ಇದ್ದರೂ ಆ ಕಳ್ಳನ ನೀನು ಹೌದು ಅಂತಾದ್ರೆ ಈ ಹೊತ್ತಿಗೆ ನಿನ್ನ ಕಳ್ಳತನ ನಿಲ್ಲಬೇಕು. ನಿಲ್ಲಿಸ್ತೇನೆ ನಾನು. ಬಿಡು ಬಾಣ. ಕಿತ್ತು ನಿನ್ನ ಈ ಬಂಡೆಯನ್ನು ಎತ್ತು ನಿನ್ನ ಮೇಲೆ ಬೀಸುತ್ತೇನೆ.
ಮಗನು ಕಾಣುತ್ತಲೇ ಶೋಕಿಸಿದಳು. ಕಾಣುತ್ತಲೇ ಶೋಕಿಸಿದಳು. ಅಭಿಮನ್ಯು, ಏನು ಇದು ಕಂದ? ಏತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ? ಯಾತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ದೈತ್ಯನು? ಈ ಕರದು ಸುಮ್ಮನೆ ಮಮ ಜಾತನೆ ಜಡದಿಂದ. ಭೀತಿಗಳೇ ನಿಧಾನವ ಎದರದೊಡ್ಡಿತು ತಿಳಿಯಲು. ಭೀತಿಗಳೇ ನಿಧಾನವ ಎದರದೊಡ್ಡಿತು ತಿಳಿಯಲು. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ ಮಗನೇ. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ ಮಗನೇ. ಅಭಿಮನ್ಯು, ಒಮ್ಮೆ ಕಣ್ಣು ತೆರೆದು ನೋಡು ಮಗನೇ. ಮಾತಾಡು ಕಂದ, ಮಾತಾಡು ಮಗನೇ. ಮುಖ ಕಪ್ಪಾಯ್ತು, ಕೈ ಕಾಲು ತಣ್ಣಗಾಯ್ತು. ಇದೇನು ಮಗನೇ? ಧನುಷರಗಳೆಲ್ಲ ಒಂದೆಡೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ರಥ ಅಜಿಗಜಿ ಆಗಿದೆ. ಇದೇನು ಕಂದ? ಮೌನವನ್ನ ಆವರಿಸಿ ರಥದಲ್ಲಿ ಈ ರೀತಿಯಾಗಿ ಹೊರಗೆ ಬಿಟ್ಟೆ ಮಗನೇ. ಅಯ್ಯೋ ದೇವ್ರೇ, ಇಂಥ ಸ್ಥಿತಿ ನಮ್ಮ ಪಾಲಿಗೆ ಬಂತೆ. ಅದಲ್ಲದೆ ಇದ್ರೆ ಈ ಹಸುರಿನಲ್ಲಿ ಯುದ್ಧ ಮಾಡುತ್ತಿದ್ದಾಗ ನಾನಿನ್ನೇನು ಮತ್ತೊಂದು ಕ್ಷಣದಲ್ಲಿ ಹಸುರನನ್ನು ಬಡಿಯುತ್ತೀಯಾ ಅಂತ ನಾನು ಕುತೂಹಲದಿಂದ ಕಣ್ಣರಳಿಸಿ ಕಾಣುತ್ತಿದ್ರೆ ಇದೆಂತ ದುರ್ಧರ ಪ್ರಸಂಗ ಬಂತು ಶಿವನೇ. ನಾನೊಂದನೆಣಿಸಿದೆ, ಆದ್ರೆ ದೇವರು ಮತ್ತೊಂದನ್ನು ಬಗೆಯುವಂತ ದುಸ್ತರ ಪ್ರಸಂಗ ಬಂತೆ. ಅಲ್ಲದೆ ಇದ್ರೆ ನೀನೆಂತವನ ಮಗನೇ? ಕಥಾ ಕಥಾ ಅಣ್ಣಘಟೋದ್ಗಜ ತಾನಿರೆ ಚಿಣ್ಣನೆ ಸೈರಿಸುವನಿ. ಅಣ್ಣಘಟೋದ್ಗಜ ತಾನಿರೆ ಚಿಣ್ಣನೆ ಸೈರಿಸುವನಿ. ಈ ಪುಣ್ಯ ಗಣೇಶನ ಬಿಡುವನೆ ಬಣ್ಣಿಸಲೇಗಿರದೆ. ಈ ಪುಣ್ಯ ಗಣೇಶನ ಬಿಡುವನೆ ಬಣ್ಣಿಸಲೇಗಿರದೆ. ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿತೆಗೆ. ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿತೆ. ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕಣಸಾಯ್ತೆ. ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ. ಮುಕ್ಕಣ್ಣವ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ. ನಾನೆಂತಹ ಸಣ್ಣ ಬಾಲಭಾಷೆಯಿಂದ ಸಣ್ಣ ವ್ಯವಹಾರ ಮಾಡಿಬಿಟ್ಟು ಹೇಳು, ನಿನ್ನನ್ನು ಕೂಡಿಕೊಂಡು ಧಾರಾವತಿವರೆಗೆ ಬರುವುದಂತ ಬಂದು ಪಥ ಮಧ್ಯದಲ್ಲಿ ಇಂತಹ ದುಸ್ತರ ಪ್ರಸಂಗ ಆಯ್ತು. ಅಯ್ಯೋ, ಮರಳಿ ಮನೆಗೆ ಹೋಗೋಣವೇ? ಯಾವ ಸುಟ್ಟ ಮುಖ ಹೊತ್ತುಕೊಂಡು ಹೋಗ್ಲಿ? ನನ್ನ ಅತ್ತೆ ಕುಂತಿದೇವಿ ಕೇಳಿದ್ರೆ ಏನ್ ಹೇಳ್ಬೇಕು? ಅದಲ್ಲ ನನ್ನ ಅಕ್ಕ ದ್ರೌಪದಾದೇವಿ, ನಮ್ಮ ಮಗು ಕುಲದ ಕುಡಿ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಅಯ್ಯೋ, ನನ್ನ ಭಾವ ಭಾವ ಧರ್ಮರಾಯ ಕೇಳಿದ್ರೆ ಏನ್ ಹೇಳ್ಬೇಕು? ಭೀಮ ದೇವರು ಕೇಳಿದ್ರೆ ಏನ್ ಹೇಳ್ಬೇಕು? ನಿನ್ನ ಚಿಕ್ಕಪ್ಪಂದಿರು ಕೇಳಿದ್ರೆ ಚಂದ್ರವಂಶದ ಕುಲದ ಕುಡಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಅಯ್ಯೋ, ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ನಮಗೆ ಸಹಕಾರ ಇದೆ, ನಮ್ಮವರ ಸಹಾಯ ಇದೆ ಅಂತ ದೃಢ ಭರವಸೆಯಿಂದ ನಾನು ಬಂದ್ರೆ ಈ ಕಾನೂನಿನ ತನ್ಮಧ್ಯೆ ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಲ್ಲ. ಕಾನನದಲ್ಲಿ ಆದ್ರೂ ನಮಗೆ ಬಂಧು ಬಾಂಧವರ ಬಳಕೆ ಏನಾದ್ರೂ ಕಡಿಮೆ ಇದೆಯಾ ಮಗನೇ? ನಿನ್ನ ದೊಡ್ಡಪ್ಪ ಭೀಮಸೇನ
ಅವರು ಕಾನನದಲ್ಲಿ ಹಿಡುಂಬಾವಿವಾಹದಲ್ಲಿ ಹಿಡುಂಬಿಯನ್ನು ವರಿಸಿ ಅವಳಿಂದ ಪಡೆದಂತ ಘಟೋತ್ಕಜ ಅಂತ ವೀರ ವಿಕ್ರಮಿ ನಿನ್ನ ಅಣ್ಣ ಇರುತ್ತಿದ್ರೆ ಸಹಕರಿಸುತ್ತಿದ್ದನೋ ಏನೋ. ಅಂತವನ ಸಖ್ಯ ನಮಗಾದ್ರೂ ಎಲ್ಲಿ ಆದೀತು ಶಿವನೇ. ನಾನೀ ಪರಿಸ್ಥಿತಿಯಲ್ಲಿ ನಾನಾದ್ರೂ ಯಾಕಿರಬೇಕು? ಹೆತ್ತ ಹೊಟ್ಟೆಗೆ ಕಿಚ್ಚನಿಟ್ಟಿ ಪರಿಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತಾ ಪರಿಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತ ಮತ್ತೆ ಅಚ್ಚರಿಯುಳ ಕ್ಷಣ ಭೀತಿಯಂ ತಾಳ್ದ ಹೊಯ್ಡಿಂಬಿ ಮತ್ತಚ್ಚರಿಯುಳ ಭೀತಿಯಂ ತಾಳ್ದು ಹೊಯ್ಡಿಂಬಿ ಹರ ಹರ ಇವಳ್ಯಾರು ಹರ 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 ಇವಳ್ಯಾರ್ಯನುತ ಬಂದ್ಯರಗಿ ಪದದಲ್ಲಿ ಹರ ಹರ ಇವಳ್ಯಾರ್ಯನುತ ಬಂದ್ಯರಗಿ ಪದದಲ್ಲಿ ಮಧುರ ವಚನದಿ ಸರಸಿ ಜಾಂಬಕಿ ಒಡನೆ ನುಡಿದನು ಒಡವಿಪಾಗ್ರಣಿಯೇ ಆ ಸಿಡಿಲು ಹೊಡೆದು ತಲೆಗೆ ಬಡಿದರು ಈ ನೋವಿನ ಅನುಭವ ಆಗುತ್ತಾ ಇಲ್ಲ. ಆ ಹುಡುಗ ನನ್ನ ಗದಾಘಾತನ ಕಾಯಿ ಬಿದ್ದಾಗ ಆ ಹುಡುಗನ ತಾಯಿ ಆ ಹೆಣದ ಮೇಲೆ ಗೋಲೋ ಎಂದು ಒಳುತ್ತಾ ಇದ್ದಾಳೆ. ಆದರೆ ಅವಳ ನಾಳೆಯಿಂದ ಬರಬಹುದಾದ ಒಂದೊಂದು ಶಬ್ದ ಎಂಥ ಕ್ರೂರ, ಎಂಥ ಘೋರ ಇದು. ನನ್ನ ಜೀವನವನ್ನೇ ಹಿಂಡಿ ಹಿಪ್ಪೆ ಮಾಡಿ ಹಾಳು ಹೊಂಡಕ್ಕೆ ಎಸೆಯುತ್ತಾ ಇದೆಯಲ್ಲ. ಕೊನೆಗೆ ಆಡಿದ ಒಂದು ಮಾತು, ಅಣ್ಣ ಘಟೋತ್ಕಚ ತಾನೀರೇ ಸಾಕಲ್ಲ, ನನ್ನ ಜೀವನಕ್ಕೆ ಆಘಾತ ಅದು ಒಂದಲ್ಲದೆ ಮತ್ತಿನ್ಯಾವ ಆಘಾತವನ್ನು ಸಹಿಸಬಲ್ಲ ಶಕ್ತಿ ನನಗಿತ್ತು. ಆದರೆ ಇವಳು ಯಾರು? ಪಾಂಡವರ ಭಗವಂತನಾಥ ಕೃಷ್ಣನ ಘಟೋತ್ಕಜನ ಶಬ್ದಗಳು ಇವಳ ಬಾಯಿಂದ ಅಂದ ಮೇಲೆ ಇವಳು ನನ್ನ ಹತ್ತಿರದವಳೇ ಇರಬೇಕು. ಯಾರಾಗಿರಬಹುದು? ಯಾರವ್ವ ತಾಯೇ ಯಾರವ್ವ ಯಾರವ್ವ ತಾಯೇ ಯಾರವ್ವ ಸುರರು ಮಾನವರು ಸಂಗರ ಶೂರ ನೀತ ಸುರರೋ ಮಾನವರು ಸಂಗರ ಶೂರ ನೀತ ದುರದೊಡನೆ ಸೆಣಸಲು ಪ್ರಖ್ಯಾತ ದುರದೊಡನೆ ಸೆಣಸಲು ಪ್ರಖ್ಯಾತ ಬರುವುದೇ ಕಿಲ್ಲಿಗೆ ಬಳಿಕಿಲ್ಲಿ ಮಾತ ಬರುವುದೇ ಕಿಲ್ಲಿಗೆ ಬಳಿಕಿಲ್ಲಿ ಮಾತ ಮರೆಯದು ಸುರೆ ಮಾನಿನಿ ತಿಳಿದರ್ಥ ಮರೆಯದು ಸುರಿ ಮಾನಿನಿ ತಿಳಿದರ್ಥ ಯಾರವ್ವ ತಾಯೇ ಯಾರವ್ವ ಅಮ್ಮ, ಯಾರವ್ವ ನೀನು? ಎಲ್ಲಿಂದ ಬಂದವಳು? ಸುರಳೆ, ನರಳೆ ಅಥವಾ ದಾನವರು ಎಂದು ಊಹಿಸಬಹುದೇ? ಆ ಊಹೆ ಖಂಡಿತ ಅಲ್ಲ. ತಾಯಿ, ಗಂಧರ್ವ ಕಿನ್ನರಿ ಪುರುಷರ ಯಕ್ಷ ವಿದ್ಯಾಧರ ಅಥವಾ ಮಾನವರಲ್ಲಿ
ಅತಿ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದವರೇ. ಹಾಗಲ್ಲದೆ ಈ ಹುಡುಗರ ಹೋರಾಟ, ಕಡಿದಾಟ, ಬಡಿದಾಟಗಳು ಸಾಮಾನ್ಯವಾದ್ದಲ್ಲ. ಸಂಗರ ಶೂರರಿಂದ ನನ್ನಲ್ಲಿ ಹಾಡಿಯಾಗಿ ಹೊಡೆದಾಡುವಲ್ಲಿ ಬಡಿದಾಡುವಲ್ಲಿ ಆ ದಿವ್ಯ ಕ್ಷಾತ್ರ ತೇಜ ಎದ್ದು ಕಾಣ್ತಾ ಇದೆ. ಅಮ್ಮ ಹೇಳುತ್ತಾಯಿ, ಎಲ್ಲಿಂದ ಬಂದವಳಿನ ಹೆಸರೇನು, ಎಲ್ಲಿ ಹೋಗ್ತೀರಿ ಹೇಳಮ್ಮ. ನಂಬಲಾರೇನು ಕೇಳೋ ದಾನವ, ನಂಬಲಾರೆನು ಕೇಳೋ ದಾನವ. ದಾನವರೆಂಬವರು ಕಪಟಿಗಳು, ದಾನವರೆಂಬವರು ಕಪಟಿಗಳು. ಮತ್ತಿ ಕುಂಭಿನಿಯೋಳದ ಬೀಳಲಿ ಸಂಭ್ರಮಗಳ, ಮತಿ ಕುಂಭಿನಿಯೋಳದ ಏನ ಬೀಳಲಿ ಸಂಭ್ರಮಗಳ. ಬೇಡಪ್ಪ, ನನ್ನನ್ನು ಮಾತಾಡಿಸ್ಬೇಡಪ್ಪ. ನಾನು ಹೊತ್ತೆ ಬರಬಾರ್ದು. ಸರ್ವತಾ ನಾ ನಂಬಲಾರೆ. ನಿಂತ ನೆಲವನ್ನು, ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು, ಉರಿಯುವ ಬೆಂಕಿಯನ್ನು ನಂಬದ ಸ್ಥಿತಿಗೆ ನಾನು ಒಳಗಾಗಿದ್ದೆ. ಈ ಹಸಗೂಸನ್ನು ಕಟ್ಟಿಕೊಂಡು ನಾನು ಇಲ್ಲಿಗೆ ಬಂದೆ. ಆತ ಬಿದ್ದಿದ್ದ ಹೇಗಾದ್ರೂ ವಂಚಿಸಿ ನನ್ನನ್ನು ತನ್ನ ವಶ ಮಾಡಿಕೊಳ್ಳೋಣ ಅಂತ ನೀನ್ ಈ ರೀತಿಯಾದಂತಹ ಸಂಚನ ಮಾಡ್ತಾ ಇದ್ಯೋ ಏನು ನನಗಂತೂ ತಿಳಿಯದಪ್ಪ. ದಾನವರಂದ್ರೆ ಕಪಟಿಗರು, ಮಾಯಾವಿಗಳು, ವಂಚಕರು ಎನ್ನುವುದನ್ನು ನಾನು ಕೇಳಿ ತಿಳಿದವಳೆ. ರಾವಣನು ಸೀತೆಯನ್ನು ಮೋಸದಿಂದ ಕೊಂಡೋಗಿ ಎಂತಹ ಆಪತ್ತು ವಿಪತ್ತುಗಳಿಗೆ ಗುರಿಪಡಿಸಿಲ್ಲ ಹೇಳು. ಅದಕ್ಕಾಗಿ ನಿಮ್ಮ ದಾನವರನ್ನು ನಂಬಲಾರೆನಪ್ಪ, ನಂಬಲಾರೆ. ಸಮೀಪ ನಂಬು ತಾಯಿ, ದೇವರ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ. ಅಮ್ಮ, ದಾನವರ ಮೇಲೆ ಅಪವಾದ ಹಾಕಬೇಡಿ ತಾಯಿ, ಹಾಕಬೇಡಿ. ಪುರಾಣ ಪ್ರಸಿದ್ಧ ಅಂತ ಅನೇಕ ಮಹಾನುಭಾವರು ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೌದೇ, ಹಿರಣ್ಯಕಶಿಪು ಭಯಂಕರವಾದ ಅಸುರ ಪ್ರವೃತ್ತಿಯಲ್ಲಿದ್ದವ. ಅವನ ಮಗ ಪ್ರಹ್ಲಾದನನ್ನ ಅಸುರ ಎಂದು ಸಂಬೋಧಿಸಲ್ಲ ಪ್ರಪಂಚ. ರಾವಣ ಆಸುರ್ಯ ಪ್ರವೃತ್ತಿಯಲ್ಲಿದ್ದವ. ಅವನ ತಮ್ಮ ವಿಭೀಷಣ ಸಾತ್ವಿಕ ಶಕ್ತಿಯ ವಿಜೃಂಭಿಸಲಿಲ್ವೇ ಅಮ್ಮ. ಅಮ್ಮ, ಎಲ್ಲರೂ ಕೆಟ್ಟವರಲ್ಲ ತಾಯಿ, ದೇವರ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ. ಅದನ್ನು ಬಿಡಿ. ಕೊಟ್ಟನು ಭಾಷೆಯ ಬಿಟ್ಟನು ವೈರವ, ಕೊಟ್ಟನು ಭಾಷೆಯ ಬಿಟ್ಟನು ವೈರವ. ತುಟ್ಟ ತುದಿಯ ಶಿವನಾನೆ, ತುಟ್ಟ ತುದಿಯ ಶಿವನಾನೆ. ಶ್ರೇಷ್ಠ ನುಡಿ ಬಂದಿಟ್ಟವನು ಕಷ್ಟವನ್ನುಳಿದು ಕರುಣದಿಂದ. ಶ್ರೀಪುರಾವೆ ಬೇಕೆ? ಈ ಲೋಕದಲ್ಲಿ ನಾನು ನಂಬಿದ ಅಲ್ಲ, ಪ್ರಪಂಚವೇ ನಂಬಿದ. ನೀನೇ ಹೇಳುತ್ತಾ ಇದ್ದೀರ ಕೃಷ್ಣ ಕೃಷ್ಣ ಎಂದು. ಆ ಭಗವಂತನಾದ ಕೃಷ್ಣನ ಪಾದದಾಣಿ, ಪರಮೇಶ್ವರನ ಪಾದದಾಣಿಯಾಗಿ ನನ್ನನ್ನು ನಂಬು ತಾಯಿ. ನನ್ನ ಮೇಲೆ ವಿಶ್ವಾಸ ಇಡಿ. ಇದು ಭರವಸೆಯನ್ನು ಕೊಡ್ತಾ ಇದ್ದೇನೆ.